ಶಾಲೆಗೆ ಹೋಗುವಂತಹ ಸಂದರ್ಭದಲ್ಲಿ ಆಗಲಿ ಅಥವಾ ಬೇರೆ ಸಂದರ್ಭದಲ್ಲಿ ಆಗಲಿ ಗಾಡಿ ಓಡಿಸುವಾಗ ನಾವು ಖಂಡಿತವಾಗಿಯೂ ಅರ್ಜೆಂಟ್ ಮಾಡಬಾರ್ದು ಅನ್ನುವಂಥದ್ದು ಪದೇ ಪದೇ ಎಲ್ಲರೂ ಹೇಳುವಂತಹ ಮಾತು ಮತ್ತು ನಮಗೆ ಗೊತ್ತಿರುವಂತಹ ಮಾತು. ಹಾಗಿದ್ರೂ ಕೂಡ ಕೆಲವೊಂದ್ಸಲ ಅರ್ಜೆಂಟ್ ಅಲ್ಲಿ ಗಾಡಿಯನ್ನು ಓಡಿಸುವಂತಹ ಪರಿಣಾಮ ಈ ರೀತಿಯ ಘಟನೆ ಆಗುತ್ತೆ. ಆದ್ರೆ ನಾನೀಗ ಸದ್ಯ ಆ ಒಂದು ಘಟನೆ ನಡೆದಂತಹ ಸ್ಥಳದಲ್ಲಿ ಅಂದ್ರೆ ಒಂದು 100 ಮೀಟರ್ ಅಂತರದಲ್ಲಿ ಇದ್ದೀನಿ. ವೈಟ್ ಫೀಲ್ಡ್ ನ ಮುಖ್ಯ ರಸ್ತೆ, ಹಗದೂರು ಮುಖ್ಯ ರಸ್ತೆಯಲ್ಲಿ ಇರುವಂತಹ ಕಾರ್ಮೆಲ್ ತೆರೆಸಾ ಸ್ಕೂಲ್ ನ ಆವರಣದಲ್ಲಿದ್ದೀನಿ. ಈ ಒಂದು ಸ್ಕೂಲ್ ನ ಆವರಣದಲ್ಲಿ ಸಾಕಷ್ಟು ಪೋಷಕರು ಸೇರಿದ್ದಾರೆ. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ನಮ್ಮ ಕ್ಯಾಮರಾಮನ್ ಶ್ಯಾಮ್ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ನೀವು ನೋಡ್ತಾ ಇದ್ರೆ ಈ ಒಂದು ಶಾಲೆಯ ಸಾಕಷ್ಟು ಪೋಷಕರು ಈ ಭಾಗದಲ್ಲಿ ಸೇರಿರುವಂತದ್ದು. ಕಾರಣ ಏನಪ್ಪಾ ಅಂತ ಕೇಳಿದ್ರೆ ಘಟನೆ ಯಾವ ರೀತಿಯಾಗಿ ಬೇಕಾದ್ರೆ ನಡೀಲಿ, ಆದ್ರೆ ಈ ರಸ್ತೆ ಏನಿದೆ ಈ ರಸ್ತೆಯಲ್ಲಿ ಸಾಕಷ್ಟು ಪ್ರಾಬ್ಲಮ್ ಇದೆ. ಅದು ಇವತ್ತು ನಿನ್ನೆಯ ಪ್ರಾಬ್ಲಮ್ ಅಲ್ಲ, ಸಾಕಷ್ಟು ವರ್ಷಗಳಿಂದ ಇರುವ ಪ್ರಾಬ್ಲಮ್. ನಮ್ಮ ಪ್ರಾಬ್ಲಮ್ ಅನ್ನ ರೈಸ್ ಮಾಡಿದ ಸಂದರ್ಭದಲ್ಲೆಲ್ಲ ಬಿಬಿಎಂಪಿ ಅಧಿಕಾರಿಗಳು ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾರೆ. ಜೊತೆಗೆ ಆ ಹೆಲ್ಪ್ ರೈಸಿಂಗ್ ಟಿಕೆಟ್ ಏನಿರುತ್ತೆ ಅದನ್ನ ಕ್ಲೋಸ್ ಮಾಡಿ ಹೋಗ್ತಾರೆ. ಆದ್ರೆ ಪ್ರತಿ ಸಲ ಕೂಡ ನಮ್ದು ಏನೋ ಸಮಸ್ಯೆ ಸಾಲ್ವ್ ಆಗೋದೇ ಇಲ್ಲ. ರಸ್ತೆ ಗುಂಡಿ ಸಮಸ್ಯೆ ಇದೆ, ವಾಟರ್ ಟ್ಯಾಂಕರ್ ಓಡಾಡುವಂತಹ ಸಮಸ್ಯೆ ಇದೆ, ಸಾಕಷ್ಟು ಸಮಸ್ಯೆಗಳು ಈ ಭಾಗದಲ್ಲಿ ಇನ್ನೂ ಕೂಡ ಜೀವಂತ ಆಗಿದೆ. ಆ ಸಮಸ್ಯೆಗಳ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ಸಾಕಷ್ಟು ಪೋಷಕರಿದ್ದಾರೆ. ಅಂದ್ರೆ ಘಟನೆ ಆಗಿದ್ದು ಆಗಿ ಹೋಯ್ತು, ಆದ್ರೆ ಈಗ ಇರುವಂತಹ ಪೋಷಕರಿಗೆ ಭಯ ಏನಪ್ಪಾ ಅಂತ ಹೇಳಿದ್ರೆ ಆ ಘಟನೆ ನಡೆದ ಜಾಗದಲ್ಲೇ ಸಾಕಷ್ಟು ಗುಂಡಿಗಳಿವೆ, ಅದ್ರ ಜೊತೆಗೆ ಅಲ್ಲೊಂದಿಷ್ಟು ಸ್ಲ್ಯಾಬ್ಸ್ ಗಳು ಕೂಡ ಓಪನ್ ಇದೆ. ಅದ್ರ ಒಳಗಡೆ ಏನಾದ್ರೂ ಇನ್ನೊಂದಿಷ್ಟು ಅವಾಂತರಗಳಾದ್ರೆ ಆ ಒಂದು ಪರಿಸ್ಥಿತಿಗೆ ಯಾರು ಹೊಣೆ ಅನ್ನುವಂತಹ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್ ಹೇಳಿ, ಏನೇನು ಸಮಸ್ಯೆ ಇದೆ, ಏನ್ ಹೇಳ್ತೀರಾ ಈ ಘಟನೆ ಬಗ್ಗೆ? ಮೊದಲನೇದಾಗಿ ಹೇಳೋದೇನೆಂದರೆ 2 ದಿನ ಇದು ನಡೆದ ಘಟನೆ. ಯಾಕಂದರೆ ಚಿಕ್ಕ ಮಗು ಒಂದು ಪ್ರಾಣ ಹೋಯಿತು. ಈ ಪ್ರಾಣದ್ದು ನಾವು ಯಾಕಂದರೆ ಬೆಲೆದು ತುಂಬ ನಮಗೆ ನೋವಾಗುತ್ತೆ ಅದಕ್ಕೆ ಕೇಳಿದ್ರೆ. ಯಾಕಂದರೆ ನಾವು ಕೂಡ ಒಂದು ತಂದೆ ತಾಯಿ ಆಗಿದ್ದೀವಿ. ಸೊ ಆ ಮುಖಾಂತರ ಹೇಳ್ಬೇಕಂದ್ರೆ ಇಲ್ಲಿ ನಡೆದ ಈ ಘಟನೆಗೆ ಕಾರಣಗಳು ನಾವು ಹೇಳ್ಬೇಕಂದ್ರೆ ಮೇನ್ಲಿ ದ ಟ್ಯಾಂಕರ್ ಬಂದ್ಬಿಟ್ಟು ಹೆವಿ ಸ್ಪೀಡಲ್ಲಿ ಹೋಗುತ್ತೆ. ಇನ್ನೊಂದು ಬಂದ್ಬಿಟ್ಟು ಗುಂಡಿಗಳು ಸರಿಯಾಗಿ ಮುಚ್ಚಲಿಲ್ಲ, ಎಲ್ಲ ಓಪನ್ ಆಗಿದ್ದಾವೆ. ಮತ್ತೆ ಬಂದ್ಬಿಟ್ಟು ಇದಕ್ಕೆ ಬಂದ್ಬಿಟ್ಟು ಮೇನ್ಲಿ ಟ್ರಾಫಿಕ್ ಪೊಲೀಸ್ ಅವ್ರು ಬಂದ್ಬಿಟ್ಟು ಇದನ್ನೆಲ್ಲ ನಿಂತ್ಬಿಟ್ಟು ನಮಗೆ ಟ್ರಾಫಿಕ್ ಈ ಸ್ಕೂಲ್ ಟೈಮಿಂಗ್ಸ್ ಅಲ್ಲಿ ಕಂಟ್ರೋಲ್ ಮಾಡಿದ್ರೆ ನಮಗೆ ಈ ತರ ಪ್ರಾಬ್ಲಮ್ಸ್ ಆಗೋ ಸ್ವಲ್ಪ ಕಡಿಮೆ ಆಗ್ಬೋದು. ಮೇಡಮ್, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮಗೂ ಬೇಜಾರಾಗುತ್ತೆ, ನಾವು ಒಂದು ಪೇರೆಂಟ್ಸೇ. ಸೊ ಇದಕ್ಕೆ ಸರ್ಕಾರ ಅಧಿಕಾರದವರು ಒಂದು ನಿರ್ಲಕ್ಷಣೆ ಮಾಡ್ತಿದ್ದಾರೆ. ಒಂದು ಪಾಟ್ ಹೋಲ್ ಕ್ಲೋಸ್ ಮಾಡಿಲ್ಲ, ಸ್ಪೀಡ್ ಬ್ರೇಕರ್ ಹಂಪ್ ಇಲ್ಲ, ಮತ್ತು ಹೆವಿ ವೆಹಿಕಲ್ಸ್ಗೆ ಪರ್ಮಿಷನ್ ಕೊಡಬಾರ್ದವರು. ನಮ್ಗೆ ಭಾಳ ಬೇಸರ ಆಗ್ತಿದೆ. ಇದನ್ನು ದಯವಿಟ್ಟು ಕಂಟ್ರೋಲ್ ಮಾಡಬೇಕು. ಮತ್ತು ಪ್ರತಿ ಒಂದು ಕಡೆಯೂ ನೋ ಪಾರ್ಕಿಂಗ್, ಎಲ್ಲೆಲ್ಲಿ ಸ್ಕೂಲ್ ಝೋನ್ ಇದೆಯೋ ಅಂತ ನೋ ಪಾರ್ಕಿಂಗ್ ಬೋರ್ಡ್ ಹಾಕಬೇಕು, ಸ್ಕೂಲ್ ಝೋನ್ ಬೋರ್ಡ್ ಹಾಕಬೇಕು. ಅದಕ್ಕೆ ನೀವು ನಮ್ಗೆ ಅಧಿಕಾರ ಅವರು ಮಾಡಬೇಕು. ಮೇಡಮ್, ಮೇನ್ ಏನಂದರೆ ಇಲ್ಲಿ ಬೆಳಗ್ಗೆ ವಾಟರ್ ಟ್ಯಾಂಕರ್ ಟೈಮಿಂಗ್ ರಿಸ್ಟ್ರಿಕ್ಷನ್ ಮಾಡಲೇಬೇಕು. ಅದು ಏನಿದೆ ಅಂದರೆ ತುಂಬ ದಿವಸದಿಂದ ರೂಲ್ ಇದೆ, ಯಾರೂ ಫಾಲೋ ಮಾಡ್ತಾಯಿಲ್ಲ. ಬೆಳಗ್ಗೆ ಮಿನಿಮಮ್ 7:30 to 9 o'clock ಇಲ್ಲಿ ಸುಮಾರು 15ರಿಂದ 20 ಸ್ಕೂಲ್ಗಳಿದಾವೆ. ಇಲ್ಲಿ ಎಲ್ಲರೂ ಓಡಾಡ್ತಾ ಇರ್ತಾರೆ, ಎಲ್ಲರೂ ಬಸ್ ಆಫ್ ಮಾಡಿರಲ್ಲ. ಸೊ ವೆಹಿಕಲಲ್ಲಿ ಬರ್ತಾ ಇದ್ದಾರೆ ಬೆಳಗ್ಗೆ ಆ ಟೈಮಲ್ಲಿ, ಸ್ಕೂಲ್ ಬಿಡೋ ಟೈಮಲ್ಲಿ. ಸೊ 2:30 to 4 o'clock ಟ್ಯಾಂಕರ್ಸ್ನ ಬಿಡಲೇಬಾರ್ದು. ಆಮೇಲೆ ಎಲ್ಲೆಲ್ಲಿ ಪೀಕ್ ಏರಿಯಾದಲ್ಲಿ ಟ್ರಾಫಿಕ್ ಆಗ್ತಾ ಇದೆಯಲ್ಲ, ಅವರು ಇನಿಷಿಯೇಟಿವ್ ತಗೊಂಡು ಒಬ್ಬರನ್ನ ಟ್ರಾಫಿಕ್ ಪೊಲೀಸನ್ನು ನೇಮಿಸಲೇಬೇಕು. ಸೊ ದ್ಯಾಟ್ ನಿಯರ್ ದ ಸ್ಕೂಲ್ ಟ್ರಾಫಿಕ್ ವಿಲ್ ನಾಟ್ ಹ್ಯಾಪನ್. ಸರ್, ಈ ರೀತಿಯ ಘಟನೆ ಪದೇ ಪದೇ ಆಗ್ತಾ ಇದೆಯಾ? ವಾಟರ್ ಟ್ಯಾಂಕರ್ ಇಂದ ಏನಾದರೂ ನಿಮಗೆ ಸಮಸ್ಯೆ ಆಗ್ತಾ ಇದೆಯಾ? ನಾನು ಮೇನ್ಲಿ ವಾಟರ್ ಟ್ಯಾಂಕರ್ ಅಂತ ಹೇಳ್ತಾ ಇಲ್ಲ, ವಾಟರ್ ಟ್ಯಾಂಕರು ಕೂಡ ಹೌದು. ಅದ್ರ ಜೊತೆಗೆ ಎಲ್ಲನೂ ಹೆವಿ ವೆಹಿಕಲ್ಸು. ಬೆಳಗ್ಗೆ ಹೊತ್ತಲ್ಲಿ ಏನಾಗುತ್ತೆ, ಎಲ್ಲರೂ ಕಂಪ್ನೀಸ್ ಹೋಗೋ IT ಎಂಪ್ಲಾಯ್ಸ್ಗಳು ಇರ್ತಾರೆ, ಆಮೇಲೆ ಸ್ಕೂಲಿಗೆ ಬರೋ ಮಕ್ಕಳು ಇರ್ತಾರೆ, ಸ್ಕೂಲ್ ಬಸ್ಸಸ್ಸು ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಹೆವಿ ವೆಹಿಕಲ್ಸ್ನ ಮಾರ್ನಿಂಗ್ ಅವರ್ಸಲ್ಲಿ ಅಂದರೆ ಈ ಸ್ಕೂಲ್ ಟೈಮ್ಸಲ್ಲಿ ಅವಾಯ್ಡ್ ಮಾಡಬೇಕು, ಅಂದರೆ ರಿಸ್ಟ್ರಿಕ್ಟ್ ಮಾಡಬೇಕು. ಅದೇ ಥರ ಸ್ಕೂಲ್ ಬಿಡೋ ಟೈಮಲ್ಲಿ ರಿಸ್ಟ್ರಿಕ್ಟ್ ಮಾಡಬೇಕು. ಸರ್, ಬಿಬಿಎಂಪಿ ಅವರು ಪದೇ ಪದೇ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಿದೆ ಅಂತ ಹೇಳ್ತಾರೆ. ಇಲ್ಲಿ ಸ್ಕೂಲ್ ಝೋನ್ ಇದೆ ಇಲ್ಲ ಮೇಡಮ್, ಏನೋ ಬೋರ್ಡೇ ಇಲ್ಲ. 2 ಸ್ಕೂಲ್ ಇದೆ ಈ ರೋಡಲ್ಲಿ. ಇಲ್ಲೊಂದು ಸ್ಕೂಲ್ ಇದೆ, ಇದಕ್ಕೆ ಮುಂಚೆ ಒಂದು ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಅಂತ ಇದೆ. ಆ ಸ್ಕೂಲ್ಗೆ ಪಾರ್ಕಿಂಗೇ ಇಲ್ಲ. ಅವರು ಆ ಸ್ಕೂಲ್ ಇರೋದ್ರಿಂದ ಸ್ಕೂಲ್ ಬಸ್ಸಸ್ ಎಲ್ಲ ಬಂದು ಮೇನ್ ರೋಡಲ್ಲಿ ನಿಲ್ಲಿಸ್ತಾರೆ. ಅರ್ಧ ರೋಡ್ ಬ್ಲಾಕ್ ಆಗುತ್ತೆ. ಬ್ಲಾಕ್ ಆಗೋ ಕಾರಣ ಏನಾಗುತ್ತೆ, ಇದ್ ಕಡೆಯಿಂದ ಪೇರೆಂಟ್ಸ್ ಬರ್ತಾರೆ, ಅದ್ ಕಡೆಯಿಂದ ಲಾರೀಸು ಬರ್ತಾ ಇದೆ. ಮೊನ್ನೆ ಆಗ ಮೇನ್ ಘಟನೆ ಅದೇ. ಆ ಸ್ಕೂಲ್ ಹತ್ರ ಎಕ್ಸಾಕ್ಟ್ ಆಗಿ ಬಸ್ ನಿಲ್ಸಿದ್ದಾರೆ, ಇವ್ರು ಓವರ್ಟೇಕ್ ಮಾಡಕ್ ಹೋಗಿದ್ದಾರೆ. ಅದೇ ಟೈಮಲ್ಲಿ ಆಪೋಸಿಟ್ ಅಲ್ಲಿ ಒಂದು ಟ್ಯಾಂಕರ್ ಬಂದಿದೆ, ಬೈ ಮಿಸ್ಟೇಕ್ ಆಗಿ ಅವ್ರ ರೈಟ್ ಸೈಡ್ ಬಿದ್ದಿದೆ, ಮಗು ಡೆತ್ ಆಗಿದೆ. ಮೇನ್ ಕಾರಣ ಬಂದು ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಇದೆ, ಅವ್ರಿಗೆ ಪಾರ್ಕಿಂಗ್ ಇಲ್ಲ. ಒಂದು ಸ್ಕೂಲ್ಗೆ ಪಾರ್ಕಿಂಗ್ ಇಲ್ಲದ್ರೆ ಹೆಂಗ್ ಪರ್ಮಿಷನ್ ಕೊಡ್ತಾರೆ? ಪೇರೆಂಟ್ಸ್ ಏನು ರೋಡಲ್ಲಿ ನಿಲ್ಸ್ಬಿಟ್ಟು ಕಳಿಸ್ಬಿಡ್ತಾರೆ ಮಕ್ಕಳನ್ನ? ಅದು ಕರೆಕ್ಟಾ? ಒಂದು ಸ್ಕೂಲ್, ಅದು ಮೇನ್ ದೊಡ್ಡ ಸ್ಕೂಲು, ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಅಂತ ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲು, ಆ ಥರ ಸ್ಕೂಲ್ಗೆ ಪಾರ್ಕಿಂಗೇ ಇಲ್ಲ. ಚಿಕ್ಕದಾಗ ಒಂದು ಗೇಟ್ ಇದೆ, ಬರ್ತಾರೆ ಮೇಡಮ್, ಬರ್ತಾರೆ ನೋಡ್ಕೊಂಡು ಹೋಗ್ತಾರೆ. ಫಸ್ಟ್ ಆಫ್ ಆಲ್ ಹೇಳ್ತಾ ಇದೀನಿ ನೋಡಿ ಸರ್, 2 ಸ್ಕೂಲ್ ಇದೆ, ಒಂದು ಸ್ಕೂಲ್ ಝೋನ್ ಇದೆ. ಏನೋ ಇದೆ ಕೇಳಿ, ಬೋರ್ಡ್ ಇದೆ ಕೇಳಿ. ಈ ರೋಡಲ್ಲಿ 2 ಸ್ಕೂಲ್ ಇದೆ.
ಸ್ಕೂಲ್ ಝೋನ್ ಅಂತ ಬೋರ್ಡ್ ಇಕ್ಕೇ ತರ್ತಾನೆ. ಎಂಥ ದೊಡ್ಡ ಸ್ಕೂಲ್ ಆದ್ರೆ ಇಕ್ಕೇ ಇಕ್ತಾರೆ. ಗೋರ್ಮೆಂಟ್ ಸ್ಕೂಲ್ಗೆ ಒಂದು ಹಾಕಿರ್ತಾರೆ ಗೋರ್ಮೆಂಟ್ ಸ್ಕೂಲ್ ಅಂತ. ಅಂಥದ್ದು 2 ಸ್ಕೂಲ್ ಇದೆ, 2 ಸ್ಕೂಲ್ಗೆ ಒಂದು ಝೋನ್ ಇಲ್ಲ. ಇದೇನಾ ಮೇಂಟೈನ್ ಮಾಡೋದು ಗೌರ್ಮೆಂಟ್? BBMP ಇದೇನಾ ಹೇಳೋದು? ಒಂದು ಸ್ಕೂಲ್ ಪರ್ಮಿಷನ್ ಕೊಡಬೇಕಾದ್ರೆ ಬೋರ್ಡ್ ಎಲ್ಲ ಪರ್ಮಿಷನ್ ಕೊಡ್ತಾರೆ ತಾನೆ, ಕೊಡ್ಬೇಕು ತಾನೆ, ಅದೇ ತಾನೇ ರೂಲ್ಸ್ ಇರೋದು. ಕರೆಕ್ಟ್ ಅಲ್ವಾ? ಪಾತೋಲ್ ಇದೆ ಮ್ಯಾಮ್, 1 ವರ್ಷದಿಂದ ಪಾತೋಲ್ ಇದೆ, ಯಾರು ಕ್ಲೋಸ್ ಮಾಡಿಲ್ಲ. ಹೆಣ್ಮಕ್ಳಿಗೆ ಆಗ್ಲಿ ನಾರ್ಮಲ್ ಟೈಮಲ್ಲೂ ಅಡ್ಡಾಡೋದು. ನೀವು ಹೊರಗಡೆ ಬನ್ನಿ, ತೋರಿಸ್ತೀನಿ ಒಂದು ಘಟನೆ. ಎಷ್ಟು ಚಿಕ್ಕದಾಗಿ ಈ ಸ್ಕೂಲ್ ಮುಂದೆನೇ ಇದೆ, ಒಂದು ಮೋರಿ ಇದೆ, ಅರ್ಧ ರೋಡ್ಗೆ ಆ ಮೋರಿ BBMP ಅವ್ರು ಹಂಗೆ ಬಿಟ್ಟಿದ್ದಾರೆ. ತೋರಿಸ್ತೀನಿ ಬನ್ನಿ, ತೋರಿಸ್ತೀನಿ ಬನ್ನಿ, ಅಲ್ಲೇ ಆಚೆನೆ ತೋರಿಸ್ತೀನಿ ಬನ್ನಿ, ಆ ರೋಡ್ ಎಷ್ಟು ಚಿಕ್ಕದಾಗಿದೆ ಅಂತ. ವರ್ಷಗಳಿಂದ ಸ್ಪೀಡ್ ಬ್ರೇಕರ್ ಇತ್ತು, ಬಟ್ ಇಲ್ಲಿ ತೆಗ್ದಿದ್ದಾರೆ. ಇದನ್ನ ಯಾತಕ್ಕೆ ತೆಗೆದ್ರು ಅಂತ ಇನ್ನು ನಮ್ಗೆ ಯಾರಿಗೂ ಇದಕ್ಕೆ ಆನ್ಸರ್ ಮಾಡಿಲ್ಲ. ಅದು ಸ್ಪೀಡ್ ಬ್ರೇಕರ್ ಯಾಕೆ ತೆಗೆದ್ರು, ಇದನ್ನ ತೆಗ್ದಿದ್ದಾರೆ. ಅದು ಯಾತಕ್ಕೆ, ಅದು ಒಂದು. ಇವಾಗ ಇಮಿಡಿಯೇಟ್ ಆಗಿ ಸ್ಪೀಡ್ ಬ್ರೇಕರ್ ಹಾಕ್ಸ್ಬೇಕು ಇದಕ್ಕೆ, ಬಿಕಾಸ್ ಇಟ್ಸ್ ಅ ಸ್ಕೂಲ್ ಝೋನ್, ಇದಕ್ಕೆ ಹಾಕ್ಸ್ಲೇಬೇಕು. ಇದು ಮೇನ್ ರೋಡ್, ಇದು ಮೇನ್ ರೋಡ್ ಆಗಿದೆ. ಹೇಳಕ್ಕೆ ರೆಸಿಡೆನ್ಷಿಯಲ್ ಏರಿಯಾ ಅಂದ್ರೆ ಪೆಟ್ರೋಲ್ ಬಂಕ್ ಯಾಕೆ ಬಂತು ಹಾಗಾರೆ? ದಟ್ ಇಸ್ ಅ ಫಸ್ಟ್ ಕ್ವಶನ್. ಹಂಗಿತ್ತು ಅಂದ್ರೆ ಮೇನ್ ರೋಡ್ ಹಂಪ್ ಇದ್ದಿದ್ನ ಯಾತಕ್ಕೆ ತೆಗ್ದಿದ್ದಾರೆ? ದಟ್ಸ್ ಅ ಸೆಕೆಂಡ್ ಕ್ವಶನ್. ಸೊ ಇದಕ್ಕೆಲ್ಲ ಆನ್ಸರ್ ಬೇಕು. ಮತ್ತು ಇಮಿಡಿಯೇಟ್ ಆಗಿ ಇದಕ್ಕೆಲ್ಲ ಎಲ್ಲೆಲ್ಲಿ ಸ್ಕೂಲ್ ಝೋನ್ ಇದೆಯೋ ಅಲ್ಲೆಲ್ಲ ಅವ್ರು ಹಂಪ್ ಹಾಕಬೇಕು. ಪ್ಲಸ್ ಇದಕ್ಕೆ ಇಮಿಡಿಯೇಟ್ ಆಗಿ ಅಥಾರಿಟೀಸ್ಗಳು ಬಂದು ಇನ್ವೆಸ್ಟಿಗೇಟ್ ಮಾಡಬೇಕು ಇದಕ್ಕೆಲ್ಲ. ಆಮೇಲೆ ಯಾವಾಗಲೇ ಟಾರ್ ರೋಡ್ ಹಾಕ್ಲಿ, ದ ನೆಕ್ಸ್ಟ್ ಡೇ ಇಲ್ಲ 1 ವೀಕ್ ಆದ್ಮೇಲೆ ತಿರ್ಗಾ ಮತ್ತೆ ಅವ್ರು ಹಳ್ಳ ತೋಡ್ತಾರೆ, ಹಳ್ಳ ಮುಚ್ಚಲ್ಲ ಅವ್ರ ಅದನ್ನ. ಆ ಹಳ್ಳದಲ್ಲಿ ಹೆಂಗ್ ಗೊತ್ತಾ, ಕಾರ್ಗಳೇ ಹೋಗಕ್ಕಾಗಲ್ಲ, ಇನ್ 2 ವೀಲರ್ ಹೆಂಗೆ ಹೋಗಕ್ಕಾಗತ್ತೆ? ಅವಾಗ 2 ವೀಲರ್ ಅವಾಯ್ಡ್ ಮಾಡಕ್ಕಂತ ಸೈಡಿಂದ ಹೋಗ್ತಾರೆ, ಆಕ್ಸಿಡೆಂಟ್ ಆಗುತ್ತೆ. ಇವ್ರು ಬಂದವರು ಹೋದವ್ರು ಹೋಗ್ಲಿ ಅನ್ಕೊಂಡು ಹೋಗ್ತಾರೆ ಹೊರತು ಗೌರ್ಮೆಂಟ್ ಅವ್ರು ಅದಕ್ಕೆ ಏನು ಮಾಡ್ತಾ ಇಲ್ಲ. ಅದಕ್ಕೆ ಪ್ರವೀಣ್ ಅಂತ. ಇಲ್ಲಿ ಮೇಡಮ್ 1.5 ಕಿಲೋಮೀಟರ್ ರೋಡ್ ಇದೆ ಕಂಪ್ಲೀಟ್. 1.5 ಕಿಲೋಮೀಟರ್ಗೆ ಗೌರ್ಮೆಂಟ್ ಸ್ಕೂಲ್ ಸೇರಿಸಿ 4 ಸ್ಕೂಲ್ ಇದೆ. 1.5 ಕಿಲೋಮೀಟರ್ಗೆ ಒಂದು ಸ್ಪೀಡ್ ಬ್ರೇಕರ್ ಇಲ್ಲ. ಸ್ಪೀಡ್ ಬ್ರೇಕರ್ ಲಾಸ್ಟ್ ಇಯರ್ ಹಾಕಿದ್ರು. ಸ್ಪೀಡ್ ಬ್ರೇಕರ್ ಹಾಕ್ಬೇಕಾದ್ರೆ ಹೈಲೈಟ್ ಮಾಡ್ಬೇಕು ಸ್ಪೀಡ್ ಬ್ರೇಕರ್ನ. ಒಂದು ಸ್ಪೀಡ್ ಬ್ರೇಕರ್ ಇದೆ, ಯಾಕಂದ್ರೆ ಈ ರೋಡಲ್ಲಿ ಸುಮಾರು ವರ್ಷಗಳಿಂದ ಓಡಾಡಿರ್ತಾರೆ ರೆಗ್ಯುಲರ್ಗೆ. ಅವ್ರು ಏನ್ಕೊಂತಾರೆ ಸ್ಪೀಡ್ ಬ್ರೇಕರ್ ಇಲ್ಲ ಬರ್ತಾರೆ. ಅದೇ ಥರ ಬಂದು ಲಾಸ್ಟ್ ಇಯರ್ 2 ಡೆತ್ ಆಯಿತು. ಸ್ಪೀಡ್ ಬ್ರೇಕರ್ ಹಾಕಿದ ನಂತರ 2 ಡೆತ್ ಆಯಿತು. ಬಟ್ ಸ್ಪೀಡ್ ಬ್ರೇಕರ್ ಹಾಕಿದ್ಮೇಲೆ ಒಂದು ಮೇಯ್ನ್ ಆಗಿ ಪಾಯಿಂಟ್ ಔಟ್ ಮಾಡ್ಬೇಕು ಸ್ಪೀಡ್ ಬ್ರೇಕರ್ನ. ಒಂದು ಸ್ಪೀಡ್ ಬ್ರೇಕರ್ನ ಪಾಯಿಂಟ್ ಔಟ್ ಮಾಡಿ ಅದನ್ನ ಬೋರ್ಡ್ ಇಟ್ಟು ಎಲ್ಲ ಮಾಡಬೇಕು. ಲಾಸ್ಟ್ ಇಯರ್ ಅದು ಹಾಕಿದಾಗ ಯಾರು ಮಾಡಿಲ್ಲ, ಅದರಿಂದ 2 ಡೆತ್ ಆಯಿತು. ಮತ್ತೆ ಸ್ಪೀಡ್ ಬ್ರೇಕರ್ನ ತೆಗೆಸ್ಬಿಟ್ರು. ನಾವೇನು ಮಾಡ್ತಾರಂದ್ರೆ ಇಲ್ಲಿ 2 ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಪೆಟ್ರೋಲ್ ಬಂಕ್ ಇದೆ, ಸ್ಕೂಲ್ ಝೋನ್ ಇದೆ. ಮೇನ್ ಆಗಿ ಈ ರೋಡ್ಗೆ ಅಟ್ಲೀಸ್ಟ್ ನನಗೆ ಗೊತ್ತಿರೋಂಗೆ ಇಲ್ಲಿಂದ ಅಲ್ಲೋರ್ಗೋದ್ರು 2 ಸ್ಪೀಡ್ ಬ್ರೇಕರ್ ಹಾಕ್ಲೇಬೇಕು ಮೇಡಮ್. ಮೇನ್ ಆಗಿ ಎಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೋ, ಎಲ್ಲಿ ಸ್ಕೂಲ್ ಇದೆಯೋ ಅಲ್ಲಂತೂ ಖಂಡಿತವಾಗಿ ಸ್ಪೀಡ್ ಬ್ರೇಕರ್ ಹಾಕ್ಲೇಬೇಕು. ಆ ಸ್ಪೀಡ್ ಬ್ರೇಕರ್ ಹಾಕಿದ್ಮೇಲೆ ಅದನ್ನ ಹೈಲೈಟ್ ಮಾಡಲೇಬೇಕು. ದಯವಿಟ್ಟು ಇದು ನಾವು ರಿಕ್ವೆಸ್ಟ್ ಮಾಡ್ಕೊಂತ ಇರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.